ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ವಿಡಿಯೋ. ಕಡಿಮೆ ಮಸಾಲೆಯನ್ನು ಹಾಕಿ ಮಟನ್ ಗ್ರೇವಿ ಮಾಡೋ ವಿಧಾನವನ್ನು ನಾವಿವತ್ತು ನೋಡೋಣ ಬರ್ರಿ. ಮೆಣಸಿನ್ಕಾಯಿ ಹಾಕೋದು ಖಾರದವ್ರಿಗೆ, ಖಾರದ ಮೆಣಸಿನ್ಕಾಯಿ ಇಷ್ಟು ಹೆಚ್ಚಿ ಉದ್ದುದ್ದು ಹೆಚ್ಚಿ ಎಣ್ಣೆ ಒಳಗೆ ಹಾಕೋದು. 6 ರಿಂದ 7 ಅಷ್ಟು ಉಳ್ಳಾಗಡ್ಡಿ, ದೊಡ್ಡ ಪ್ರಮಾಣದೊಳಗಿರುವಂಥ ಉಳ್ಳಾಗಡ್ಡಿಯನ್ನು ಉದ್ದುದಕ್ಕೆ ಅದನ್ನು ಹೆಚ್ಚಿ ಇದೇ ರೀತಿ ಒಳಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದ್ರಿ. ಉಳ್ಳಾಗಡ್ಡಿ ಅರ್ಧಂಬರ್ಧ ಬೇಯ್ತಪ್ಪ ಅಂದ್ರೆ ಸ್ವೀಟ್ ಫ್ಲೇವರ್ ಕೊಡ್ತೈತಿ. ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಹಂಗೆ ಫ್ರೈ ಆತಂದ್ರೆ ಟೇಸ್ಟ್ ಬೇರೆ ಕೊಡ್ತೈತಿ. ಈ ರೀತಿ ಒಳಗೆ ಎಣ್ಣೆ ಒಳಗನ ಅದು ಈರುಳ್ಳಿ ಆಗಿರಲಿ ಮೆಣಸಿನ್ಕಾಯಿ ಆಗಿರಲಿ ಫ್ರೈ ಮಾಡ್ಕೋಬೇಕು. ಒಲೆ ಮೇಲೆ ಅಡುಗೆ ಮಾಡೋ ಮುಂದೆ ಡಬರಿ ಕರ್ಗಾಗಬಾರ್ದು, ತಿಕ್ಕಾಗಿ ಒಜ್ಜಕತಿ ಅಂದ್ರೆ ನಾವೇನು ಮಾಡ್ಬೇಕಂದ್ರೆ ಸ್ವಲ್ಪ ಸೋಪಿನ ಪೌಡ್ರು ಒಳ್ಳೆ ಎಣ್ಣೆ ಹಚ್ಚಿ ಆ ಒಂದು ಡಬರಿ ಹಿಂಭಾಗಕ್ಕೆ ಬಳಿದ್ರೆ ಇದು ಕರ್ಗಾಗಂಗಿಲ್ಲ ನೋಡ್ರಿ. ಇದು ಒಂದು ಟಿಪ್ಸ್. ಒಂದು 6 ಕಟ್ಟಷ್ಟು ಕೊತ್ತಂಬರಿ ಶಿವುಡಂದು ಈ ಪೇಸ್ಟ್ ಮಾಡಿ ಇಟ್ಕೊಂಡೇವಿ. ಅದನ್ನು ಈರುಳ್ಳಿ ಬೆಂದಾದ್ಮೇಲೆ ಹಾಕಕತ್ತೇವೆ ನೋಡ್ರಿ. ಯಾವುದೇ ಅಡುಗೆ ಟೇಸ್ಟ್ ಆಗ್ಬೇಕಂದ್ರೆ ಪೇಷನ್ಸ್ ಮೊದಲು ಇಂಪಾರ್ಟೆಂಟ್ ಇರ್ತೈತೆ ರೀ. ಚೆನ್ನಾಗಿ ಅವೆಲ್ಲ ಏನಾಗ್ಬೇಕಂದ್ರೆ ಫ್ರೈ ಆಗ್ಬೇಕು. ಫ್ರೈ ಆದ್ರಷ್ಟು ಏನಾಗ್ತೈತಿ ರುಚಿ ಕೊಡ್ತೈತಿ. ಅರಿಶಿನ ಕೊಡಬೇಕು, ಚಂದ ಟೇಸ್ಟ್. ಸ್ವಲ್ಪ ಉಪ್ಪು ಹಾಕಿದ್ದೀವಪ್ಪ ಅಂದ್ರೆ ಇದು ಲಘು ಬೇಯ್ತೈತಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಉಪ್ಪು ಹಾಕಾಕತ್ತೀವಿ, ಅರಿಶಿನ ಹಾಕಾಕತ್ತೀವಿ. ಉರಿ ಹತ್ತೈತಿ ರೀ ಅದು ಬೇಲ್ ತೆಗೆದು. ಉಳ್ಳಾಗಡ್ಡಿ ಹುರ್ಕೊಂಡು ಪೇಸ್ಟ್ ಮಾಡ್ಕೊಂಡತ್ರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ಇದಕ್ಕೆ ಹಾಕಾಕತ್ತೀವಿ. ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ ಅಂಥೇಳಿ ನಾವು ಹಾಕಾಕತ್ತೀವಿ ಬ್ಯಾಡಗಿ ಮೆಣಸಿನ ಪೌಡ್ರ್ ನೋಡ್ರಿ. ಈ ರೀತಿ ಒಳಗೆ ಬೇಯೋ ಮಟನು ಕೈ ಆಡಿಸ್ಕೊಂತ ಇರಬೇಕು. ನಂತರ ಏನು ಮಾಡಬೇಕು, ಬಾಯಿ ಮುಚ್ಚಬೇಕಿದೆ. ಮಟನ್ಗೆ ಮೊದಲು ನಾವು ಅರಿಶಿನ, ಉಪ್ಪು, ಖಾರ ಹಾಕಿ ಇನ್ನೇನು ಮಾಡಿದ್ವಿ, ಮ್ಯಾರಿನೇಟ್ ಇಟ್ಟಿದ್ವಿ. ಇದು ಮಸಾಲೆ ಬೇಂತಲ್ಲ, ಅದಕ್ಕೆ ಈ ಮ್ಯಾರಿನೇಟ್ ಆದಂತಹ ಮಟನ್ನನ್ನು ನಾವು ಹಾಕಾಕತ್ತೇವೆ. ಈಗ ಇದು ಏನೇ ಇಲ್ಲಪ್ಪ ಅಂದ್ರೆ 15 ರಿಂದ 20 kg ಪ್ರಮಾಣದೊಳಗೆ ಮಾಡ್ಬೋದು. ಇದನ್ನ ಇಷ್ಟು ಮಸಾಲೆ ಬೇಕು ದೊಡ್ಡ ಪ್ರಮಾಣ ಮಟನ ಅಂಥೇಳಿ ನಾವು ಹಾಕೋಂಗಿಲ್ಲ. ಉಪ್ಪು, ಖಾರ, ಅರಿಶಿನ, ಒಂದು ಸ್ವಲ್ಪ ಧನಿಯಾ ಪೌಡ್ರು, ಗರಂ ಮಸಾಲ ಸ್ವಲ್ಪ ಪ್ರಮಾಣದೊಳಗೆ ಇದ್ಬಿಟ್ರೆ ಸಾಕು. ಮತ್ತು ನಾವು ಜಾಸ್ತಿ ನೋಡಂತಿರಲಿ ನಾವೇನು ಹಾಕಕ್ಕೆ ಹೋಗಂಗಿಲ್ಲ. ಎಷ್ಟು ಕಡಿಮೆ ಮಸಾಲೆ ಹಾಕ್ತೀವಿ ಅಷ್ಟು ಮಟನ್ ತನ್ನ ರುಚಿ ಬಿಟ್ಕೊಡ್ತೈತಿ. ಅವಾಗ ಅಡುಗೆ ಏನಾಕೈತಪ್ಪ ಅಂದ್ರೆ ಟೇಸ್ಟ್ ಬರ್ತೈತಿ. ಈ ರೀತಿ ಒಳಗೆ ನಾವು ಸ್ವಲ್ಪ ಹೊತ್ತಿಗೆ ಕೈ ಆಡಿಸ್ಕೊತ ಇರ್ಬೇಕು. ಹಂಗಂತ ಹೇಳಿ ಕೈ ಆಡ್ಸಂದಾರ ಅಂತ ಹಂಗೆ ಕೈ ಆಡಿಸ್ಕೊಂತ ಇರಬಾರ್ದು. ಮತ್ತು ಅದೇನಾಗಿಲ್ಲ ಮರನೇ ದಿನ ಹಂಗೆ ಉಳ್ಕೊಳಂಗಿಲ್ಲ, ಗುರು ಬಂದ್ಬಿಡ್ತೈತಿ. ಮಟನ್ ಒಂದು 80% ಬೇದತಿ ಅಂದಾಗ ನಾವೇನು ಮಾಡೋದಂದ್ರೆ ಕೊಬ್ಬರಿ ಹಾಲು ಆಗುವಂಗೆ ಮಿಕ್ಸಿ ಹಾಕಿದ್ವಿ. ಒಂದು ಎಷ್ಟು ಕೊಬ್ಬರಿ ಆದೈತೆ ಅಂದ್ರೆ ಒಂದು 5 ರಿಂದ 6 ಕೊಬ್ಬರಿ ಅಷ್ಟೆ, ಜಾಸ್ತಿ ಕೊಬ್ಬರಿ ಬೇಡ. ಬಲ್ತಿದ ಕೊಬ್ಬರಿನ ಇಷ್ಟು ಮಾಡಿ ಹಾಕೀವಿ ನಾವು. ಇದು ಲಾಸ್ಟ್ ಹಿಂಗೆ ಕುದಿ ಬಂದಾಗ ಹಾಕಿದ್ರೆ ಇದು ಇನ್ನೂ ಟೇಸ್ಟ್ ಕೊಡ್ತೈತಿ. ಫಸ್ಟ್ ಹಾಕಿಬಿಟ್ಟಪ್ಪ ಅಂದ್ರೆ ಕೊಬ್ಬರಿ ಮಟನ್ ಕುದಿಯಂಗಿಲ್ಲ. ಹಾಗಾಗಿ ಇದಾದಮೇಲೆ ಮತ್ತು ನಾವೇನು ಹಾಕಬೇಕು, ಟೊಮೆಟೊನೂ ಸಹಿತ ಹುರ್ಕೊಂಡಿರ್ಬೇಕು ಮೊದಲು. ಟೊಮೆಟೊ ಒಂದು ಏನೋ ಇಲ್ಲ ಅಂದರೂ ಒಂದು ಅರ್ಧ kg ಅಷ್ಟು ಹಾಕೀವಿ. ಅರ್ಧ kg ಟೊಮೆಟೊ ಹುರಿದು ಪೇಸ್ಟ್ ಮಾಡಿ ಈ ರೀತಿ ಒಳಗೆ ಪ್ಯೂರಿಯನ್ನು ಹಾಕಾಕತ್ತೇವೆ. ಹುರಿದಿದ್ದು ಎಣ್ಣೆ ಒಳಗೆ ಹುರಿದಿದ್ದಂತಹ ಐಟಮನ್ನು ಮಿಕ್ಸಿ ಮಾಡಿ ಹಾಕೋದ್ರಿಂದ ಟೇಸ್ಟು ಜಾಸ್ತಿ ಬರೋಕೆ ಸಾಧ್ಯ ಆಕೈತೆ ನೋಡಿರಿ. ವಿಡಿಯೋ ನೋಡಿ ಆಮೇಲೆ ಏನು ಮಾಡಿರಿ ನೀವು ಅಂದ್ರೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ಸ್ಟಾರ್ಟ್ಲಿಂದ ಎಂಡ್ ತನಕ ಯಾವ ರೀತಿ ಒಳಗೆ ಯಾವ್ಯಾವ ಐಟಮ್ ಹಂತವಾಗಿ ಹಾಕಬೇಕು ಅಂಥೇಳಿ ಇಲ್ಲೇ ನಾವು ನಿಮ್ಗೆ ತೋರಿಸೇವಿ. ಈ ರೀತಿ ಒಳಗೆ ಅಡುಗೆ ಮಾಡಿರಿ, ರುಚಿ ಕೊಡ್ತೈತಿ. ಕಡಿಮೆ ಮಸಾಲೆ ಹಾಕೋದ್ರಿಂದ ಹೆಚ್ಚು ಟೇಸ್ಟ್ ಬರ್ತೈತಿ ಅಂತ ನಾ ಟೇಸ್ಟ್ ಮಾಡಿ ನೋಡಿಕೊಂಡು ಹೇಳಾಕತ್ತಿರೋದು ನೋಡಿರಿ. ಮಟನ್ ಎಳೆದೈತೆ ಅಂತ ಹೇಳಿದ್ದೆ, ಲಘು ಕುದ್ದತಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಮಟನ್ ಗ್ರೇವಿ ಮಾಡೇವಿ. ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡೇನಿ. ಇದೇ ರೀತಿಯಾಗಿ ನನ್ನ ಅಡುಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.